ಯಾಕ್ರಿ ನನ್ ಮುಖನ್ ಹಾಗೆ ನೋಡ್ತಾ ಇದ್ದೀರಾ? ಏನೋ ನೀವೇ ನನ್ನ ಹತ್ರ ಸುಳ್ಳು ಹೇಳ್ದಂಗೆ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಾ? ಅಬ್ಬಾ, ನಿಮ್ ಮುಖ ನೋಡಿ ಹೇಗಾಗಿದೆ. ಏನೋ ಒಂದ್ಸಲ ಮಾತು ಬಿಟ್ಟಿದ್ದಕ್ಕೆ ನನ್ನ ನೋಡಿದ್ರೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಅದೇ ಏನು ಮಾತಾಡಿ ಸಿಗಾಕೋತೀನೋ ಅಂತ. ಅದೇ ಏನು ಮಾತಾಡಿ ತಪ್ಪಾಗುತ್ತೋ ಅಂತ ಭಯ ಆಗ್ತಿದೆ ಅಷ್ಟೇ. ತಲೆ ಕೆಡ್ಸ್ಕೋಬೇಡಿ, ನಾನೇ ನಿಮ್ ಜೊತೆ ಮತ್ತೆ ಮಾತು ಬಿಡಲ್ಲ. ಸರಿ, ನಾನು ಹೊರಡ್ತೀನಿ, ನಂಗೆ ತಡ ಆಯ್ತು. ಇಷ್ಟು ಬೇಗ ಹೊರಟ್ಬಿಡ್ತೀರಾ? ಬೇಗನಾ? ಅಲ್ಲ, ಇನ್ನೊಂದು ಸ್ವಲ್ಪ ಇರ್ಬೋದಾಗಿತ್ತಲ್ವಾ? ಇಲ್ಲ, ಡಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನನ್ನ ತಮ್ಮ ಕಾಯ್ತಾ ಇರ್ತಾನೆ. ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ? ನೀವು ಅಂದ್ರೆ ಇನ್ಯಾರು ಮಾಡ್ತಾ ಇದ್ದಾರೆ? ಓ, ನೀವು ನಿಮ್ ತಂಗಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿಲ್ಲ. ಯಾಕೆ? ನನ್ನ ತಂಗಿಗೆ ಬುಕ್ ಬಿಟ್ಟೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಅವಳಾಯ್ತು, ಅವಳ ಪಾಡಾಯ್ತು. ಅವಳಿಗೆ ಡ್ಯಾನ್ಸ್ ಎಲ್ಲ ಇಷ್ಟ ಇಲ್ಲ. ನೀವು ನಾಳೆ ಡ್ಯಾನ್ಸ್ ಮಾಡಲೇಬೇಕಾ? ಮಾಡ್ಲೇಬೇಕಾ ಅಂದ್ರೆ? ನಿಮ್ಗೆ ಕಾಂಪಿಟೇಷನು, ಡ್ಯಾನ್ಸು ಇದೆಲ್ಲ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಅಂತಿಲ್ಲ, ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಾಳೆ ನಾನು ಭಾಗವಹಿಸ್ತಾ ಇರೋದು ನನ್ನ ತಮ್ಮನಿಗೋಸ್ಕರ. ತಮ್ಮನಿಗೋಸ್ಕರನಾ? ಅವ್ನು ಯಾವತ್ತೂ ಡಾನ್ಸ್ಗೆಲ್ಲ ತಲೆ ಕೆಡ್ಸ್ಕೊಂಡವನೇ ಅಲ್ಲ. ಆದ್ರೆ ಫಸ್ಟ್ ಟೈಮ್ ನಾನು ಗೆಲ್ಲಬೇಕು, ನನ್ನ ಜೊತೆ ಗೆಲ್ತೀಯ ಅಂತ ಕೇಳಿದಾನೆ. ಹಾಗಿದ್ಮೇಲೆ ನಾನು ಗೆಲ್ಲಕ್ಕೆ ಡಾನ್ಸ್ ಮಾಡ್ಲೇಬೇಕಲ್ವಾ? ಹೌದಾ? ಅವನು ಗೆಲ್ಬೇಕಾ? ನಾನ್ ಗೆದ್ರೆ ನಿನ್ ಲವ್ ವಿಷಯನ ಎಲ್ಲೂ ಹೇಳಲ್ಲ. ಗೆಲ್ಲಬೇಕಾ? ವಿನ್ ಆಗ್ಲೇಬೇಕು. ಚಿಕ್ಕ ವಯಸ್ಸಿಂದ ನನ್ನ ತಮ್ಮ ಮನೆ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಗೊತ್ತಾ? ಇದು ಬೇಕು ಅದು ಬೇಕು ಅಂತ ಯಾವತ್ತೂ ಕೇಳ್ದೋನಲ್ಲ. ಆಗಲ್ಲ ಅನ್ನೋದನ್ನ ಮತ್ತೆ ಪ್ರಶ್ನೆ ಮಾಡ್ದವನೇ ಅಲ್ಲ. ಅಂತವನು ಗೆಲ್ಲೇಬೇಕು ಅಂತ ಹಠ ಮಾಡಿದ್ದಾನೆ. ಹಾಗಾದ್ರೆ ನೀವು ನಾಳೆ ಪಕ್ಕ ಬರ್ತೀರಾ? ಬರೋದಷ್ಟೇ ಅಲ್ಲ, ವಿನ್ ಆಗೇ ಆಗ್ತೀವಿ. ನೀವು ಬನ್ನಿ, ನನ್ನ ತಮ್ಮನ ಮಾತಾಡ್ಸ್ಬೋದು. ನಿಮ್ಮ ತಂಗಿನ ನನಗೂ ಪರಿಚಯ ಮಾಡ್ಕೊಡ್ಬೋದು. ನನ್ನ ತಂಗಿಗೆ ಇದೆಲ್ಲ ಈವೆಂಟ್ ಎಲ್ಲ ಇಷ್ಟ ಇಲ್ಲ. ಅವಳು ಮನೇಲೆ ಕುತ್ಕೊಂಡು ಓದ್ತಿರ್ತಾಳೆ. ಅವಳು ಡ್ಯಾನ್ಸ್ ಮಾಡೋದಿರಲಿ, ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ರಿಸೀವ್ ಮಾಡಿ, ಪರವಾಗಿಲ್ಲ. ಛೇ, ರಿಯಾ ಫೋನ್ ರಿಸೀವ್ ಮಾಡಿದೆ. ನಂಗೆ ಬೇರೆ ವಿಧಿನೇ ಇಲ್ಲ. ಪುಟ್ಟ, ಓದ್ಕೋತಿದ್ಯಾ? ಪುಟ್ಟನ ಅಣ್ಣ, ಏನಾಗಿದೆ ನಿಂಗೆ? ಎಲ್ಲಿದ್ಯಾ? ಎಲ್ಲಿದ್ರು ಬೇಗ ಮನೆಗೆ ಬಾ. ಯಾಕೆ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ. ಸರಿ 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 ಅಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಮನೆಗೆ ಬರ್ತೀನಂತ ಬಾಯ್ ಬಿಟ್ಟು ಹೇಳು, ಆಗ್ಲೇ ನಾನು ನಂಬೋದು. ಅದನ್ನೇ ಹೇಳಿದ್ನಲ್ಲ ಸರಿ ಅಂತ. ನೀನೇನು ಹೇಳಿದೆ? ಅದೇ, ಅದಕ್ಕೆ ಬರ್ತೀನಿ. ಈಗ ನೀನ್ ಹೇಳ್ತೀಯೋ ಅಥವಾ ಅರು ಅಮ್ಮಂಗೆ? ಬೇಡ, ಪ್ರಾಕ್ಟೀಸ್ಗೆ ನಾನೇ ಬರ್ತೀನಿ. ಏನ್ ಪ್ರಾಕ್ಟೀಸ್ಗೆ ಅಂತಾನೂ ಹೇಳು. ಅದೇ ನೀನು ಹೇಳಿದ್ಯಲ್ಲ, ಅದಕ್ಕೆ. ಈಗ ನೋಡು, ಮಾತಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ಅದೇನೋ ಪ್ರಾಕ್ಟೀಸ್ ಅಂತಿದ್ರಲ್ಲ, ಏನ್ ಪ್ರಾಕ್ಟೀಸು? ಅದೇ ನನ್ನ ತಂಗಿ ಫೋನಲ್ಲಿ ಹೇಳಿದ್ಲಲ್ಲ, ಅದೇ ಪ್ರಾಕ್ಟೀಸು. ಅದೇ ಏನ್ ಪ್ರಾಕ್ಟೀಸು? ವೈವಾ, ಕಾಲೇಜಲ್ಲಿ ವೈವಾ ಇರುತ್ತಲ್ಲ, ಅದು ಪ್ರಾಕ್ಟೀಸ್ ಮಾಡೋಕ್ಕೆ. ಅವಳ ಪ್ರಶ್ನೆ ಕೇಳ್ತೀನಿ ನಾನು, ಅವಳು ಉತ್ತರ ಕೊಡ್ತಾಳೆ. ಅದೇ. ಸರಿ ಸರಿ, ನೀವು ನಿಮ್ಮ ತಂಗಿ ವೈವಾ ಪ್ರಾಕ್ಟೀಸ್ ಮಾಡಿ, ನಾನು ನನ್ನ ತಮ್ಮ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಬಾಯ್. ಡಬ್ಬ ಮೂತಿ ಮತ್ತೆ ಅವ್ರ ಅಕ್ಕ ಅದ್ ಏನೇ ಪ್ರಾಕ್ಟೀಸ್ ಮಾಡ್ಲಿ, ಗೆಲ್ಲೋದು ನಾನು, ನಮ್ಮಣ್ಣ ವಿರಾಜೆ. ಕಾಳಜಿ ಮಾಡೋದ್ರಲ್ಲಿ ನಮ್ಮ ಅತ್ತೆನ ಮೀರಿಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ ಮಲ್ಲಿ. ಅವ್ರು ಗಾಬರಿ ಆಗೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿತ್ತು. ಮತ್ತೆ ಗಾಬರಿ ಆಗದೆ ಇರುತ್ತೇನೋ ಇವಳು ಹೇಳೋದು ನೋಡು.
ಒಂದೇ ದಿನದಲ್ಲಿ ನಿನ್ನ ಮುಖ ನೋಡು ಎಷ್ಟು ಸೊರಗು ಹೋಗಿದೆ. 2 kg ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆ. ಆಸ್ಪತ್ರೆಯಲ್ಲಿ ನೋಡ್ಬೇಕಿತ್ತು. BP ನೋಡ್ಬೇಡಿ, ಬೆನ್ ಮುಟ್ಬೇಡಿ, ರಕ್ತ ಯಾಕೆ ತೆಗಿತೀರಾ, ಇಂಜೆಕ್ಷನ್ ಹಾಕಿ. ಆ ಕಾಂಪೌಂಡ್ ಹಾರಿ ಒಳಗೋದೊಂದೇ ಬಾಕಿ. ಅದಕ್ಕೆಗೆ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ಯಾ ತಾನೆ? ಬೇಡ ಅಂದರೆ ಇವ್ರು ಬಿಡ್ಬೇಕಲ್ಲ. ದೇಹದಿಂದ ಅದೆಷ್ಟು ರಕ್ತ ತೆಗೆದ್ರೆ ಗೊತ್ತಾ? ಯಾಕೆ 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 ಒಂದು ಸಣ್ಣ ಕೆಮ್ಮು ಅಷ್ಟೇ. ಅಷ್ಟೇನಾ? ಸರಿ, ನೀರು ಕೊಡಿ. ನೀವೆಲ್ಲ ಯಾಕಿಷ್ಟೊಂದು ಗಾಬರಿ ಆಗ್ತೀರಾ? ಆಗದೆ ಇರುತ್ತಾ ಅದಕ್ಕೆ? ಯಾರದು ಬಟಾಣಿ ಕೈ ಹಾಕ್ತಿರೋದು? ಎಷ್ಟು ಸಲ ಹೇಳಬೇಕು ನಿನಗೆ ಕೆಲಸ ಮಾಡಬೇಡ ಅಂತ? ಅತ್ತೆ, ಸಣ್ಣ ಪುಟ್ಟದು ಮಾಡಬೇಡ ಅಂದರೆ ಹೇಗೆ? ಮಲ್ಲಿ, ನೀನಾದರೂ ಹೇಳೋ. ಅಮ್ಮ ಬಿಡಮ್ಮ, ಅವ್ರಿಗೂ ಪಾಪ ಟೈಮ್ ಪಾಸ್ ಆಗ್ಬೇಕಲ್ವಾ? ಹಾಗಂತ ಬಸ್ರಿ ಅನ್ನೋದನ್ನು ನೋಡದೆ ನಾನು ಅವಳಿಗೆ ಕೆಲಸ ಕೊಡಬೇಕಾ? ಸುಮ್ಮನೆ ಕೂತ್ಕೋಬೇಕು ಅಂದರೆ ಕೂತ್ಕೋಬೇಕು ಅಷ್ಟೆ. ಬೇಡ ಬೇಡ ಅಂದರೂ ಒಂದಷ್ಟು ಕೆಲಸ ಮಾಡೋಕ್ಕೆ ಹೋಗ್ತೀಯ. ನೋಡು ಅದರಿಂದ ಇವತ್ತು ಏನಾಯಿತು ಅಂತ. ಬಿಡಮ್ಮ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಅವಳು ಆ ಥರ ಮಾಡಲ್ಲ ಅಲ್ವಾ ಪುಷ್ಪ? ನಿನ್ನೆ ತನಕ ಮಾಡಿದ್ದು ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಪುಣ್ಯ, ಡಾಕ್ಟ್ರ್ ಏನೂ ಆಗಿಲ್ಲ ಅಂತ ಹೇಳಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ. ಅಮ್ಮ, ನೀನು ಅದಕ್ಕೆ ನೀನು ಹೆದರ್ಸ್ತಾ ಇದೀಯಾ. ಹೆದರ್ಕೋಬೇಕು ಅಂತಾನೆ ಹೇಳ್ತಿರೋದು ಕಣೆ. ತಾಯಿ ಮಗು ಆರೋಗ್ಯವಾಗಿರೋದು ಬೇಡ್ವಾ? ಹೆದರಿಕೆ ಇದ್ರೇನೆ ಅವಳು ಸ್ವಲ್ಪ ಹೇಳಿದ ಮಾತು ಕೇಳೋದು. ಸರಿ ಆಯ್ತು, ಅದಕ್ಕೆ ಇನ್ಮೇಲೆ ಹುಷಾರಾಗಿರ್ತಾರೆ ಅಲ್ವಾ ಅದಕ್ಕೆ? ನೀನು ಸ್ವಲ್ಪ ಗಾಬರಿ ಆಗೋದು ಬಿಡಮ್ಮ. ಎಲ್ಲಿ ಬಟಾಣಿ ಕೊಡು. ಏನಕ್ಕೆ? ತಗೊಳ್ಳಿ ಅದಕ್ಕೆ. ಅದಕ್ಕೆ ಭಾರತ್ ಕೆಲಸ ಎಲ್ಲ ಮಾಡಬಾರ್ದು ಹೇಳಿದ್ದೀನಿ. ಈ ಕೆಲಸ ಮಾಡ್ಬೋದು, ಆದರೆ ಚೂರೇ ಮಾಡಬೇಕು. ಸರಿನಮ್ಮ? ಏ, ಮತ್ತೆ ಬಗದೇನ ನೀನು? ಇಲ್ಲ ಅತ್ತೆ. ಮಲ್ಲಿ, ಅದು ಸರಿ, ಈ ದತ್ತುಯಲ್ಲಿ ಇನ್ನೂ ಬಂದಿಲ್ವಲ್ಲ? ನೀನ್ ಯಾಕೆ ದತ್ತು ಕಾಯ್ತಾ ಇದೀಯಣ್ಣ? ನಾಳೆ ಡ್ಯಾನ್ಸಲ್ಲಿ ಗೆಲ್ಬೇಕು ಅಂತ ಕುಣಿತಿದ್ನಲ್ಲ, ಇಷ್ಟೊತ್ತಾದ್ರೂ ಪತ್ತನೇ ಇಲ್ಲ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಅಲ್ಲಿ ನೋಡು, ಅವನೇ ಬರ್ತಿದ್ದಾನೆ. ಅಕ್ಕ, ನೀನಿಲ್ಲಿ ಆರಾಮಾಗಿ ಕೂತಿದ್ಯಾ? ಹೇಳು ಹೇಳು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೀನೇ ಲೇಟಾಗಿ ಬಂದ್ಬಿಟ್ಟು